ಸರ್ ಅವರು ದಲಿತ ಸಮುದಾಯದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಸೊ ಕನ್ನಡದಲ್ಲೇ ಎಕ್ಸಾಮ್ ಪಾಸ್ ಮಾಡಿದ್ದಾರೆ, IASನ ಬರೆದು ಎಲ್ರಿಗೂ ಸ್ಫೂರ್ತಿಯಾಗಿರುವಂಥದ್ದು. ಸೊ ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಕನ್ನಡ ಕವಿತೆ ಥರ ಇರುತ್ತೆ ಸಿನಿಮಾಗಳಲ್ಲಿ. ಸೊ ಅವರಿಗೆ ಕನ್ನಡದ ಬಗ್ಗೆ ಇದ್ದ ಒಲವಿನ ಬಗ್ಗೆ ಹೇಳೋದಾದ್ರೆ ಅವರು ಕನ್ನಡದ ಬಗ್ಗೆ ತುಂಬ ಒಲವಿತ್ತು. ಮತ್ತು ಕನ್ನಡದ ನನ್ನ ಕಾದಂಬರಿಯನ್ನು ಓದಿ ಇಷ್ಟಪಟ್ಟು ನನ್ನನ್ನು ಅವರು ಸಿನಿಮಾ ಮಾಡಿಕೊಡಿ ಅಂತ ಕೇಳಿದರು. ಅಂದರೆ ಅವರಿಗೆ ಸಾಹಿತ್ಯ ಆಸಕ್ತಿ ಬಹಳ ಇತ್ತು ಅನ್ನೋದಕ್ಕೆ. ಆಮೇಲೆ ಯಾರೇ ಒಬ್ಬ ಪ್ರತಿಭೆ ಕನ್ನಡದಿಂದ ಬಂದರೆ, ಹಳ್ಳಿಗಾಡಿನಿಂದ ಬಂದಂಥವರು ಕನ್ನಡದವರು ಕೀಳರಿಮೆ ಬೆಳೆಸ್ಕೋಬಾರ್ದು ಅಂತ ಹೇಳೋರು. ಸಾಮಾನ್ಯವಾಗಿ ನಮ್ಮ ದಲಿತ ಸಮುದಾಯದಿಂದ ಬಂದಂಥ ಮಿತ್ರರಿಗೆ, ಕೆಲವರಿಗೆ, ಪ್ರತಿಭೆ ಇರೋರಿಗೆ ಕೀಳರಿಮೆ ಸಂಕೋಚ ಇರುತ್ತೆ. ಅಂಥ ಒಂದು ಕೀಳರಿಮೆ ಸಂಕೋಚಗಳನ್ನು ಕಿತ್ತು ಬಿಸಾಕಿ ನಮಗಿರ್ತಕ್ಕಂಥ ಸಾಮಾಜಿಕವಾದಂಥ ಸವಲತ್ತುಗಳನ್ನು ಬಳಸ್ಕೊಂಡು ಮೇಲೆ ಬಂದು ತನ್ನ ಸಮುದಾಯಕ್ಕೆ ಸಹಾಯ ಮಾಡುವಂಥದ್ದು. ಮೇಲೆ ಬರೋದು ಒಂದು, ಮೇಲೆ ಬಂದ ಮೇಲೆ ಸಮುದಾಯವನ್ನು ಭಾಳ ಜನ ಮರೆತು ಬಿಡ್ತಾರೆ. ನಾವು ಎಲ್ಲಿಂದ ಬಂದ್ವಿ ಅನ್ನೋದನ್ನು ಮರೆತು ಬಿಡ್ತಾರೆ. ಅದು ಈ ದೊಡ್ಡ ದುರಂತ ನಮ್ಮ ದೇಶದಲ್ಲಿ. ಬರ್ತಾರೆ, ಭಾಳ ಕಷ್ಟಪಟ್ಟ ಮೇಲೆ ಬರ್ತಾರೆ, ಬಂದ ಮೇಲೆ ಕಾಲು ಕಸ ತಮ್ಮ ಓಣಿಗಳು, ತಮ್ಮ ಕೇರಿಗಳು, ತಮ್ಮ ಬೀದಿಗಳು. ಆದರೆ ಶಿವರಾಮ್ ಅವರು ಅಲ್ಲಿ ತುಂಬ ಜನರನ್ನು ಸಂಪಾದಿಸಿದ್ರು. ಹಾಗಾಗಿ ತಾವು ಇದ್ದ ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ ಕೆಲಸ ಮಾಡಿದ ಕಡೆ ಎಲ್ಲ, ಉದಾಹರಣೆಗೆ ದಾವಣಗೆರೆ, ಅಲ್ಲಿ ಹೋದಾಗ ಒಂದು ಸರಿ ನಾನು ಅವ್ರ ಒಟ್ಟಿಗೆ ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿ ಅವರು ಎಲ್ಲನೂ ತೋರಿಸ್ತಾಯಿದ್ರು ಕರ್ಕೊಂಡೋಗಿ ನೋಡಿ ಅಂತ. ಅಲ್ಲಿ ಜನ ಅವ್ರು ಬಂದ ಕೂಡಲೇ ಬಹಳ ಅವ್ರಿಗೊಂದು ಹೀರೋಯಿಕ್ ಸ್ವಾಗತವನ್ನು ಕೋರಿ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅಷ್ಟೊಂದು ಜನಕ್ಕೆ ಅವರು ಸಹಾಯ ಮಾಡಿದರು. ನನಗೆ ಆ ಗುಣ ತುಂಬ ಇಷ್ಟ. ನಾವು ಯಾವುದೋ ಕಾರಣಕ್ಕೆ ಯಾವುದೋ ಸಮುದಾಯದಲ್ಲಿ ಹುಟ್ತೀವಿ, ಬೆಳಿತೀವಿ, ಬೆಳೆದ ಮೇಲೆ ಏನಾದರೂ ಒಂದಷ್ಟು ಸ್ಥಾನಮಾನ ಸಿಕ್ಕಿದಾಗ ಆ ಋಣ ಪ್ರಜ್ಞೆ ಬೇಕು, ಹಿಂತಿರುಗಿನ ಕೊಡಬೇಕು ಅನ್ನುವಂಥದ್ದು. ಅದು ನನಗೆ ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇವೆ. ಅವು ಯಾರು ಎಲ್ಲಿಂದಲಾದರೂ ಬರಲಿ, ತಾವು ಬಂದ ಜಾಗವನ್ನು ಮರಿಬಾರ್ದು, ತಮ್ಮ ಬೇರುಗಳನ್ನು ಮರಿಬಾರ್ದು ಅಂತ. ಶಿವರಾಮ್ ಅವರು ಆ ಥರ ತುಂಬ ಕೆಲಸ, ಬಹುಶಃ ರಾಜಕಾರಣದಲ್ಲಿ ಇನ್ನಷ್ಟು ಅವಕಾಶಗಳು ಸಿಕ್ಕಿದರೆ ಅವರಿಗೆ ಅವರ ಸೇವೆ ಇನ್ನಷ್ಟು ವ್ಯಾಪ್ತಿ ವಿಸ್ತಾರವಾಗ್ತಿತ್ತು, ಆಳವಾಗ್ತಿತ್ತು. ಅವರ ಸಾವು ತುಂಬ ದುರ್ದೈವವಾದದ್ದು. ಹೋಗಬೇಕು. ಫೈನಲಿ ನಾನು ಹೇಳೋದು, ಅವರಿಗಿದ್ದಂಥ ಎರಡು ಮುಖಗಳು. ಒಂದು ಕಲೆಯಲ್ಲಿ ಆಸಕ್ತಿ ಇರೋವಂಥದ್ದು, ಅದು ಒಂದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಭಿವ್ಯಕ್ತಿಗೆ ಅವರು ಕಂಡುಕೊಂಡಿದ್ದು. ಇನ್ನೊಂದು ತನಗಿದ್ದಂಥ ಹುದ್ದೆ ಸ್ಥಾನಮಾನಗಳ ಮೂಲಕ ಬಡವರಿಗೆ, ದಲಿತರಿಗೆ ನೆರವಾಗ್ತಿದ್ದದ್ದು. ಇದೆರಡನ್ನೂ ಕೂಡ ಇವತ್ತಿನ ದಲಿತ ಸಮುದಾಯದ ಯುವಕರು ಗಮನಿಸಬೇಕು. ಅಂದರೆ ನಮಗಿರುವ ಅವಕಾಶಗಳನ್ನು ಬಳಸಿಕೊಂಡು ನಾವು ಮೇಲೆ ಬರಬೇಕು, ಮರೋದಷ್ಟೇ ಎಲ್ಲ ಮೇಲೆ ಬಂದು ಸಮಾಜಕ್ಕೆ ಮರಳಿ ಕೊಡಬೇಕು ಅನ್ನುವಂಥ ಒಂದು ಮೌಲ್ಯವನ್ನು ಈ ಸಂದರ್ಭದಲ್ಲಿ ನಾನು ಪುನರುಚ್ಚರಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಮಾತನ್ನು ನೊಂದ ಸಮುದಾಯದಿಂದ ಬಂದಂಥ ಪ್ರತಿಭಾವಂತರು ವಿಶೇಷವಾಗಿ ಗಮನಿಸಬೇಕು. ಧನ್ಯವಾದ. ಸೊ ನೋಡಿದ್ರಲ್ಲ, ಇದಿಷ್ಟು ಶಿವರಾಮ್ ಅವರ ಬಗ್ಗೆ ನಾಗತಿ ಹಳ್ಳಿ ಚಂದ್ರಶೇಖರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.